2 ಪವನ್ ಇದೊಂದು ನೆಕ್ಲೆಸ್ ಮತ್ತೊಂದು ಚೈನ್ ಮಾಡಿದ್ದೆ, ಮತ್ತೆಲ್ಲ ಸಣ್ಣ ಸಣ್ಣ ಐಟಮ್ ಆಚಾರ್ಯಗೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದೆ ಸರ್. ನಾನು 130 ಗ್ರಾಮ್ ತಂದೆ ಟೋಟಲ್ ಚಿನ್ನ. ಈಗ ಇದೊಂದು ಬಿಟ್ರೆ ಎಂಥದ್ದು ಇಲ್ಲ ಸರ್. ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು, ಅಷ್ಟು ಡೆಲಿಕೇಟ್ ಇದೆ. ಈಗ ನನ್ನ ಬಳಿ ಇರುವುದು ಈ ಕರಿಮಣಿ ಸರ ಒಂದೇ, ಉಳಿದಿದ್ದೆಲ್ಲವನ್ನೂ ಕಳ್ಳರು ದೋಚಿದ್ದಾರೆ ಅಂತ ರೋಧಿಸ್ತಾ ಇರೋ ಈ ಮಹಿಳೆ ಉಡುಪಿ ನಗರದ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋರು. ನಗರದ 31ನೇ ಬೈಲೂರು ವಾರ್ಡ್ನ ಮಿಷನ್ ಕಾಂಪೌಂಡ್ ಬಳಿ ಇರುವ ಸರ್ಕಾರಿ ನೌಕರರ 6 ವಸತಿ ಗೃಹಕ್ಕೆ ಭಾನುವಾರ ರಾತ್ರಿ ದರೋಡೆಕೋರರು ಕನ್ನ ಹಾಕಿದ ಮನೆಗಳಲ್ಲಿ ಇವರ ಮನೆ ಕೂಡ ಒಂದು. ಉಡುಪಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಈ ವಸತಿ ಸಮುಚ್ಚಯದಲ್ಲಿ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ಕುಟುಂಬಗಳು ವಾಸವಾಗಿದ್ವು. 2 ದಿನ ಕೆಲಸಕ್ಕೆ ರಜೆ ಇದ್ದ ಕಾರಣ ಇಲ್ಲಿನ ಕುಟುಂಬಗಳು ತಮ್ಮೂರಿಗೆ ತೆರಳಿದ್ದು, ಈ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಈ ಸಮುಚ್ಚಯದಲ್ಲಿನ 6 ಮನೆಗಳ ಬಾಗಿಲಿನ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನ ಕಳವು ಮಾಡಿದ್ದಾರೆ ಅಂತ ಹೇಳಲಾಗಿದೆ. 6 ಮನೆಗಳ ಪೈಕಿ 2 ಮನೆಗಳಲ್ಲಿನ ಚಿನ್ನಾಭರಣ, ಮತ್ತೆರಡು ಮನೆಗಳಲ್ಲಿನ ನಗದು ಕಳವಾಗಿದ್ದು, ಉಳಿದ 2 ಮನೆಗಳಲ್ಲಿ ಕಳುವಿಗೆ ಯತ್ನ ನಡೆಸಿರುವುದು ತಿಳಿದು ಬಂದಿದೆ. 29 ವರ್ಷದಿಂದ ಸರ್ಕಾರಿ ಸೇವೆಯಲ್ಲಿದ್ದೇನೆ. ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ತೆರಳಿ ರಾತ್ರಿ 8 ಗಂಟೆವರೆಗೂ ಸರ್ಕಾರಿ ಸೇವೆ ಮಾಡ್ತಿದ್ದೀನಿ. 1 ರೂಪಾಯಿಯನ್ನು ಲಂಚ ತೆಗೆದುಕೊಂಡಿಲ್ಲ. ಇಷ್ಟಾಗೂ ಕೂಡ ನನ್ನ ಮನೆಯಲ್ಲಿ ಕಳ್ಳತನ ಆಗಿದೆ. ಈಗ ನನ್ನ ಬಳಿ ಇರುವುದು ಈ ಕರಿಮಣಿ ಸರ ಒಂದೇ ಅಂತ ರೋಧಿಸ್ತಾ ಪ್ರತಿಕ್ರಿಯೆ ನೀಡಿದ್ರು ಈ ಮನೆಯೊಡತಿ. ಸರ್ಕಾರಿ ವಸತಿ ಗೃಹವಾದರೂ ಮೂಲಸೌಕರ್ಯದ ಕೊರತೆ, ಸಿಸಿಟಿವಿಯ ಕಣ್ಗಾವಲು ಇಲ್ಲದೆ ಇರೋದು, ತುಕ್ಕು ಹಿಡಿದ ಗೇಟ್, ಬಾಗಿಲಿಗೆ ಸರಿಯಾದ ಚಿಲಕದ ವ್ಯವಸ್ಥೆ ಇಲ್ಲದೆ ಇರೋದು ದರೋಡೆಕೋರರಿಗೆ ಕಳ್ಳತನ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದೆ. ವಿಷಯ ತಿಳಿದ ತಕ್ಷಣವೇ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು, ಪೊಲೀಸ್ ಶ್ವಾನದಳದ ಮುಖೇನ ಕಳ್ಳರ ಪತ್ತೆಗೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರಿ ವಸತಿ ಗೃಹ ಆಗಿರೋದ್ರಿಂದ ಇದರ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಯವರ ಸುಪರ್ದಿಗೆ ಬರುತ್ತೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇನ್ಮುಂದೆ ಸರ್ಕಾರಿ ವಸತಿ ಗೃಹಕ್ಕೆ ಸೂಕ್ತ ಮೂಲಸೌಕರ್ಯ ಒದಗಿಸಿ ಭದ್ರತೆ ನೀಡಿದ್ದಲ್ಲಿ ಇಂತಹ ಪ್ರಕರಣ ಮರುಕಳಿಸೋದಿಲ್ಲ ಅಂತಾರೆ ಜನಪ್ರತಿನಿಧಿಗಳು. ಮತ್ತೆ ಈ ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು, ಅಷ್ಟು ಡೆಲಿಕೇಟ್ ಇದೆ. ನಗರ ಭಾಗದಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ಕ್ವಾರ್ಟರ್ಸ್ ಈ ರೀತಿ ಆದರೆ ಜನ ಭಯಭೀತರಾಗ್ತಾರೆ, ಜನ ಹೆದರ್ತಾರೆ. ನಗರದಲ್ಲಿ ಈ ರೀತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮನ್ನು ಯಾರು ಕೇಳುವವರು ಅದು ನಮಗೆ ಯಾವ ರೀತಿ ಭದ್ರತೆ ಎಂಬುದು ಜನರಿಗೆ ಬಹಳಷ್ಟು ಹೆದರಿಕೆ ಉಂಟಾಗಿದೆ. ಪ್ರಾಯಶಃ ಇದು ಯಾರು ಮಾಡಿದ್ದಾರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆಯವರು ಇದನ್ನು ತಕ್ಷಣ ಯಾರಂತಾರೆ ಕಂಡು ಹುಡುಕಿ ಜನರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾರೆ ಎಂಬ ನನಗೆ ನಂಬಿಕೆ ಇದೆ. ಸಣ್ಣದು ಚಿನ್ನ ಇದ್ದದ್ದು ಸರ್ ನಿಮ್ಮ ಹತ್ರ. ಮೊನ್ನೆ KJD ಸಿಕ್ಕಿದಾಗ ಮಾತ್ರ 2 ಗ್ರಾಮ್ ಇದು 2 ಪವನ್ ಇದೊಂದು ನೆಕ್ಲೆಸ್ ಮತ್ತೊಂದು ಚೈನ್ ಮಾಡಿದ್ದೆ, ಮತ್ತೆಲ್ಲ ಸಣ್ಣ ಸಣ್ಣ ಐಟಮ್ ಆಚಾರ್ಯಗೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದೆ ಸರ್. ನಾನು ಅದೇ ವಸ್ತು ಇಲ್ಲ, ಸಾಧಾರಣ 120 ಗ್ರಾಮಿಂದ 130 ಗ್ರಾಮ್ ತಂದೆ ಟೋಟಲ್ ಚಿನ್ನ. ಈಗ ಇದೊಂದು ಬಿಟ್ರೆ ಎಂಥದ್ದು ಇಲ್ಲ ಸರ್. ನನಗೆ ಡೆಂಗ್ಯೂ ಪಾಸಿಟಿವ್ ಆಗಿತ್ತು. ಹಾಗೆ ನಾನು ಸಂಜೆ ಮನೇಲಿ ಒಬ್ಬಳೇ ಇರಬೇಕಲ್ಲ, ಮೇಲೆ ಪ್ರತಿಮಾ ಇರ್ತಿದ್ರು. ಅವರಿದ್ರೆ ನಾನು ಮನೇಲಿ ಇರ್ತೇನೆ. ಅವರು ಸಹ ಶನಿವಾರ ಬೈಂದೂರಿಗೆ ಹೋದ್ರು. ಒಬ್ಬಳೇ ಇರಬೇಕಲ್ಲ ಅಂತ ಹೇಳಿ ನಾನು ಶನಿವಾರ ಆದಿತ್ಯವಾರ ಇರಲಿಲ್ಲ ಸರ್. ಇವತ್ತು ಬೆಳಿಗ್ಗೆ ಬಂದೆ. ಬೆಳಿಗ್ಗೆ ಬರುವಾಗ ಬಾಗಿಲೆಲ್ಲ ತೆರೆದು ಉಂಟು, ಚಿಲ್ತ ಹಾಕಿದ್ದು, ಬೀಗ ಇಲ್ಲ. ನಾನು ಎಂತಾಯಿತು ನನಗೆ ನೆನಪಿಲ್ವ ಅಂತೇಳಿ ಬೀಗ ಇದು ಓಪನ್ ಮಾಡಿ ಒಳಗೆ ಹೋಗ್ತೇನೆ ಸರಿ. ಎಲ್ಲ ಬಾಗಿಲು ಓಪನ್ ಉಂಟು, ಬೀಗ ಎಲ್ಲ ಹೊಡೆದಿದ್ದಾರೆ. ಗೋಡ್ರೇಜ್ ಬೀಗ ಹೊಡೆದಿದ್ದಾರೆ. ಗೋಡ್ರೇಜ್ ಇದೆಲ್ಲ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದಾರೆ. ಒಂದು ಕಿಟಕಿಯಲ್ಲಿ ಹೀಗೆ ಮೊಳೆಗೆ ಇಟ್ಟ ಬ್ಯಾಗ್ ಹುಡುಕಿದ್ದಾರೆ ಸರ್.